RSS ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಸರ್ಕಾರ ಒಂದು ಕಡೆಗೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಪಥಸಂಚಲನವನ್ನ ಆಯಾ ಜಿಲ್ಲೆಗಳಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ RSSನವರು. ಅದೇ ರೀತಿ ಕೋಲಾರದಲ್ಲಿ ಇವತ್ತು ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. RSSಗೆ 100 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ ಪಥಸಂಚಲನ ಆಗುತ್ತೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಾಗುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ ಇವರಿಗೆ ಪರ್ಮಿಷನ್ ಸಿಕ್ಕಿದೆ. ಮಧ್ಯಾಹ್ನ 3:15ಕ್ಕೆ ಪಥಸಂಚಲನ ಕಾರ್ಯಕ್ರಮ ಆರಂಭ ಆಗುತ್ತೆ. ಒಟ್ಟು 4 ಕಿಲೋಮೀಟರ್ ತನಕ ಈ ಪಥಸಂಚಲನವನ್ನು ಹಮ್ಮಿಕೊಂಡಿದ್ದಾರೆ. ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪೊಲೀಸ್ ವ್ಯವಸ್ಥೆಯಿಂದ ಕೂಡ ಬಿಗಿ ಬಂದೋಬಸ್ತನ್ನು ಮಾಡಲಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ರಾಮನಗರ, ಚನ್ನಪಟ್ಟಣ ಇಲ್ಲೆಲ್ಲ ಯಶಸ್ವಿಯಾಗಿ ಪಥಸಂಚಲನ ಆಯಿತು. ಕಲಬುರಗಿ ಮತ್ತು ಖರ್ಗೆ ಅವರ ತವರೂರು ಏನಿದೆ ಅಕ್ಕಪಕ್ಕ ಬಿಟ್ಟರೆ ಇನ್ನೆಲ್ಲ ಕಡೆಗಳಲ್ಲೂ ಕೂಡ ಪಥಸಂಚಲನ ಕಾರ್ಯಕ್ರಮ ನಡೆದಿದೆ. ಯಾವುದೇ ಸಮಸ್ಯೆಗಳು ಆಗಿಲ್ಲ. ಇನ್ಫ್ಯಾಕ್ಟ್ ಒಂದು ಲೆಕ್ಕಾಚಾರ RSSನವ್ರು ಕೊಡೋದ್ರ ಪ್ರಕಾರ ಆಲ್ಮೋಸ್ಟ್ ಒಂದು 200ಕ್ಕೂ ಹೆಚ್ಚು ಕಡೆಗಳಲ್ಲಿ ನಾವು ಶಾಂತಿಯುತವಾಗಿ ಪಥಸಂಚಲನ ಆಗಿದೆ, ಎಲ್ಲೂ ಸಮಸ್ಯೆ ಆಗಿಲ್ಲ. ಇಲ್ಲಿ ಮಾತ್ರ ಹೆಂಗಾಗತ್ತೆ ಅಂತ ಕೇಳ್ತಿದ್ರು ಅವರು. ಡೀಟೇಲ್ಸ್ ಕೊಡ್ತಾರೆ ರವಿ. ಕಂಪ್ಲೀಟ್ ಆಗಿ ಕೇಸರಿಮಯವಾಗಿದೆ, ಭಗವಧ್ವಜದಿಂದ ಕೂಡಿದೆ ಪ್ರತಿ ರಸ್ತೆಗಳು, ಪಥಸಂಚಲನ ಸಾಗುವಂತಹ ಪ್ರತಿ ರಸ್ತೆಗಳು. ಯಾವ ರೀತಿ ಸಿದ್ಧತೆಗಳನ್ನು, ಮುಂಜಾಗ್ರತಾ ಕ್ರಮವನ್ನು ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ? ಖಂಡಿತ ಮಮತಾ, ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ RSS ಪಥಸಂಚಲನ ಕಳೆದ 15 ದಿನಗಳಿಂದ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಮಧ್ಯೆ ಚಿತ್ತಾಪುರದಲ್ಲಿ ವಿರೋಧ ಯಾವಾಗ ವ್ಯಕ್ತವಾಯಿತೋ ಮಾಲೂರಲ್ಲಿ ಇವತ್ತು RSS ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ RSS ಮುಖಂಡರು ಸೇರಿದಂತೆ BJP ಮುಖಂಡರು RSS ಪಥಸಂಚಲನಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಚಿತ್ತಾಪುರದಲ್ಲಿ ಯಾವಾಗ ವಿರೋಧ ವ್ಯಕ್ತವಾಯಿತೋ ಕೋಲಾರದಲ್ಲಿ ಅನುಮತಿ ಸಿಕ್ಕಿದ್ದೇ ತಡ ಈಗಾಗಲೇ ಎಲ್ಲವೂ ಕೇಸರಿಮಯ ಆಗಿರ್ತಕ್ಕಂಥದ್ದು. ಭಾಗವತ್ ಧ್ವಜಗಳಿಂದ ಸೇರಿ ಹಿಂದೂ ಧ್ವಜಗಳನ್ನು ಅಳವಡಿಸುವ ಮೂಲಕ ಈಗಾಗಲೇ ಮಾಲೂರು ಪಟ್ಟಣ, ಮಾಲೂರು ನಗರ ಏನಿದೆ ಇದು ಸಂಪೂರ್ಣ ಕೇಸರಿಮಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾವಿರಾರು ಸಂಖ್ಯೆಯ ಗಣವೇಷಧಾರಿಗಳು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಪಥಸಂಚಲನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಮಾಲೂರು ಪಟ್ಟಣದ ಹೋಂಡಾ ಸ್ಟೇಡಿಯಂನಿಂದ ಆರಂಭವಾಗಿ 4 ಕಿಲೋಮೀಟರ್ ಅಂದರೆ ಪ್ರಮುಖ ವೃತ್ತಗಳಲ್ಲಿ ಸಂಚರಿಸಿ ಮತ್ತೆ ಸ್ಟೇಡಿಯಂನಲ್ಲಿ, ಹೋಂಡಾ ಸ್ಟೇಡಿಯಂನಲ್ಲಿ ಭಾಗವಹಿಸಿ ಅಲ್ಲಿಂದ ಡಿಸ್ಪೋಸ್ ಆಗುವಂಥ ಒಂದು ಪ್ಲಾನನ್ನು ಈಗಾಗಲೇ RSS ಮುಖಂಡರು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಬೆನ್ನಲ್ಲೇ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರು ಕೂಡ ಈಗಾಗಲೇ ಕೇಸರಿಮಯವನ್ನು ಮಾಡಿರ್ತಕ್ಕಂಥದ್ದು. ಅವರವರ ಫ್ಲೆಕ್ಸ್ಗಳನ್ನು ಹಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ಭಾಗವತ್ ಧ್ವಜಗಳನ್ನು, ಕೇಸರಿ ಧ್ವಜಗಳನ್ನು ಅಳವಡಿಸುವ ಮೂಲಕ ಈಗಾಗಲೇ RSS ಪಥಸಂಚಲನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಮಧ್ಯೆ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಶಾಂತಿ ಸಭೆಯನ್ನು ಮಾಡಿ ಮುಗಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್, ಹೆಜ್ಜೆಗೂ ಪೊಲೀಸರನ್ನ ಅಳವಡಿಸುವ ಮೂಲಕ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಾಗಲೇ RSS ಪಥಸಂಚಲನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರವಿ.